ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೀಟ್ರೋಟ್ ಪೂರಿ ಮತ್ತು ಅದಕ್ಕೆ ಹೊಂದ್ಕೊಳ್ಳೋ ಥರ ಈರುಳ್ಳಿ ಸಾಗು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡಿ. ಮೊದಲಿಗೆ ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ನೀಟಾಗಿ ತೊಳೆದಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಅದಕ್ಕೆ ಹಿಟ್ಟನ್ನು ಕಲಸಿಟ್ಕೊಬೇಕು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ 2 ಕಪ್ ಆಗೋವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟು ಕೂಡ ತೊಗೊಬೋದು, ಚೆನ್ನಾಗಿರುತ್ತೆ. ಹೆಲ್ದಿ ವರ್ಷನ್ ಬೇಕು ಅಂತ ಅಂದರೆ ಗೋಧಿ ಹಿಟ್ಟೇ ಬೆಸ್ಟು. ಅದಕ್ಕೋಸ್ಕರ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 2 ಕಪ್ ಗೋಧಿ ಹಿಟ್ಟು. ಮತ್ತು ಒಂದು 2 ಸ್ಪೂನ್ ಆಗೋವಷ್ಟು ಚಿಕ್ಕ ರವೆ, ಚಿರೋಟಿ ರವೆ ಬರುತ್ತಲ್ಲ, ಕೇಸರಿ ಬಾತ್ ಮಾಡ್ತೀವಿ ನೋಡಿ ಆ ರವೆ, ಅದನ್ನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನ. ಫಸ್ಟು ರವೆ ಮತ್ತು ಹಿಟ್ಟು ಎಲ್ಲ ಹೊಂದ್ಕೊಳ್ಳಿ ಅಂತ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದಾದ ನಂತರ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಬೀಟ್ರೋಟು, ಚಿಕ್ಕದಾಗಿ ಕಟ್ ಮಾಡಿಕೊಂಡು ರುಬ್ಕೊಳ್ಳಿ ಆದಷ್ಟು, ಇಲ್ಲಾಂದರೆ ನುಣ್ಣಗೆ ಬರೋದಿಲ್ಲ. ಎಲ್ಲ ಬೀಟ್ರೋಟ್ ಹಾಗಾಗಿ ಚಿಕ್ಕದಾಗೆ ಸಿಗುತ್ತೆ. ನುಣ್ಣಗಿದ್ರೆ ಪೂರಿ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಇದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರಿಗೇ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಬೇಕು. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಅದಕ್ಕಿಂತ ಒಂಚೂರು ಗಟ್ಟಿ ಇದ್ರೂ ನಡೆಯುತ್ತೆ. ಇದಕ್ಕೇನು ಮತ್ತು ನಾವು ಸೋಡಾ ಹಾಕಬೇಕು, ಬಿಸಿ ಎಣ್ಣೆ ಹಾಕಬೇಕು ಆ ಥರ ಏನೂ ಇಲ್ಲ. ಸುಮ್ಮನೆ ನಾರ್ಮಲಾಗಿ ಹಿಟ್ಟು ಮತ್ತು ಬೀಟ್ರೋಟ್ ಹಾಕ್ಕೊಂಡು ಕಲಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ, ಉಬ್ಬಿ ಕೂಡ ಬರುತ್ತೆ. ಕೊನೆಯದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ನಾವು ಸಾಗು ಮಾಡ್ಕೊಳೋ ತನಕ ಎತ್ತಿಟ್ಕೊಂಡ್ರೆ ಸಾಕು. ಏನು ಜಾಸ್ತಿ ಹೊತ್ತು ನೆನಿಬೇಕು ಅಂತ ಕೂಡ ಏನಿಲ್ಲ, ಒಂದು 1/4 ಗಂಟೆ ನೆನೆದ್ರೆ ಸಾಕಾಗುತ್ತೆ. ಒಂದು ಸೈಡಿಗೆ ಎತ್ತಿಟ್ಕೊಂಡು ಈರುಳ್ಳಿ ಸಾಗು ಮಾಡ್ತಾಯಿದ್ದೀನಿ. ಈರುಳ್ಳಿ ಸಾಗು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ ಮತ್ತು 1 ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ 2 ಚಿಟಪಟ ಅಂತ ಅಂದಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಾಕ್ಕೊಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳಿ. ಉದ್ದಿನಬೇಳೆ ನಾನಿಲ್ಲ ಹಾಕ್ಕೊಂಡಿಲ್ಲ, ಇದ್ದರೆ ಹಾಕ್ಕೊಳ್ಳಿ ಉದ್ದಿನಬೇಳೆ, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ಈರುಳ್ಳಿ, ಕಡಲೆಬೇಳೆ ಎಲ್ಲ ಸ್ವಲ್ಪ ಕೆಂಪಗಾದ ನಂತರ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 4 ಈರುಳ್ಳಿನ ಚಿಕ್ಕದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ತೆಳ್ಳಗೆ ಕಟ್ ಮಾಡಿಕೊಡ್ರಿ, ಸಾಗು ತುಂಬಾ ಚೆನ್ನಾಗಿ ಬರುತ್ತೆ. ಇದೇನು ಜಾಸ್ತಿ ಕೆಂಪಗಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ಕಲರ್ ಬಿಟ್ಕೊಂಡ್ರೆ ಸಾಕು ಅಷ್ಟೇ. ತೀರಾ ಕೆಂಪಗಾಗಬೇಕು, ಡ್ರೈ ಆಗಬೇಕು ಅಂತಂದು ಏನಿಲ್ಲ. ಟೊಮೊಟೊ ಕೂಡ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಟೊಮೊಟೊ ಬೇಡ ಅಂತ ಅಂದರೆ ನೀವು ಈ ಟೈಮಲ್ಲಿ ಹುಣಸೆ ಹುಳಿ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಬೇಕು. ತೀರಾ ಈರುಳ್ಳಿ ಎಲ್ಲ ಫುಲ್ ಕೆಂಪಗಾಗಬೇಕು ಅಂತ ಏನಿಲ್ಲ, ಲೈಟಾಗಿ ಬೆಂದರೆ ಕ್ರಂಚಿನೆಸ್ ಇದ್ರೇ ಸಾಗು ಚೆನ್ನಾಗಿರೋದು. ಅದಕ್ಕೋಸ್ಕರ ನಾನು ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಂಡಿಲ್ಲ ಈರುಳ್ಳಿನ. ಅದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಟೊಮೊಟೊ ಮತ್ತು ಈರುಳ್ಳಿ ಸಾಗುಲ್ಲೇ ಹಾಗೆ ಸ್ವಲ್ಪ ಕ್ರಂಚಿಯಾಗಿ ಸಿಗ್ತಾ ಇರಬೇಕು, ಆಗ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಬಾಡಿಸ್ಕೊಂಡಿದ ನಂತರ ಒಂದು 2 ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅದು ಸ್ವಲ್ಪ ಕುದಿಸ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಇದಾದ ನಂತರ ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಸಿಟ್ಕೊಬೇಕು. ಸ್ವಲ್ಪ ತಣ್ಣೀರಲ್ಲೇ ಕಲಸಿಟ್ಕೊಳ್ಳಿ, ಬಿಸಿನೀರೇನು ಬೇಡ. ತಣ್ಣೀರಲ್ಲೇ ಗಂಟಿಲ್ಲದೆ ಇರೋ ಥರ ಕಲಸಿಟ್ಕೊಂಡು ಈ ಸಾಗುಗೆ ಹಾಕ್ಕೊಬೇಕು. ಇದು ತಿಕ್ನೆಸ್ ಬರಲಿ ಅಂತಂದು ಹೇಳ್ಬಿಟ್ಟು ಹಾಕ್ಕೊಂಡಿರೋದು. ಚೆನ್ನಾಗಿ ದಪ್ಪ ಬರುತ್ತೆ. ನಾವು ಇದಕ್ಕೆ ಗಟ್ಟಿಯಾಗೋ ಥರ ಏನೂ ಹಾಕಿಲ್ಲ ಅಲ್ವಾ. ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತಂದು ಹೇಳ್ಬಿಟ್ಟು ಕಡಲೆ ಹಿಟ್ಟಿನ ನೀರು ಹಾಕ್ಕೊಂಡಿರೋದು. ತುಂಬಾ ರುಚಿ ಕೂಡ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟಿನ ನೀರು ಹಾಕ್ಕೊಳ್ಳೋದ್ರಿಂದ. ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಸ್ವಲ್ಪ ಗಟ್ಟಿಯಾಗಲಿ ಅಲ್ಲಿ ತನಕ ಕುದಿಸ್ಕೊಂಡು
ಇಷ್ಟ ಆದರೆ ನೋಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಗಲೇ ಈರುಳ್ಳಿ ಬೇಯೋವಾಗಲೇ ಹಾಕ್ಕೊಂಡಿದ್ದೀವಿ, ಮತ್ತೇನು ಹಾಕ್ಕೊಳ್ಳೋದು ಬೇಡ, ಸಾಕಾಗುತ್ತೆ. ಆದರೆ ಸಾಗು ರೆಡಿನೇ ಆಯಿತು. ತುಂಬಾ ಚೆನ್ನಾಗಿ ಬಂದಿರುತ್ತೆ, ಕ್ರಂಚಿನೆಸ್ ಇರುತ್ತೆ ಅದರಲ್ಲಿ. ಸಾಗುಲ್ಲಿ ಪೂರಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈರುಳ್ಳಿ ಸಾಗು. ನಿಮಗೆ ಈರುಳ್ಳಿ ಸಾಗು ಬೇಡ ಅಂದರೆ ತರಕಾರಿ ಸಾಗು ಕೂಡ ಮಾಡ್ಕೊಬೋದು. ಪೂರಿಗೆ ಹಿಟ್ಟು ಕಲಸಿಟ್ಕೊಂಡಿದ್ವಿ ನೋಡಿ, ಅದನ್ನು ಒಂದ್ಸರಿ ಮತ್ತೆ ನಾದ್ಕೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಪೂರಿ ಆ ಸೈಜಿಗೆ ಉಂಡೆ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚಿಕ್ಕದಾಗಿ ಒಸ್ಕೊತೀನಿ. ತೀರಾ ತೆಳ್ಳಗೂ ಒಸ್ಕೊಳೋದು ಬೇಡ, ಮತ್ತು ದಪ್ಪನೆಗೂ ಹರ್ಕೊಳ್ಳೋದು ಬೇಡ. ಚಪಾತಿನ ಮೀಡಿಯಮ್ಮಾಗಿರಲಿ, ಚೆನ್ನಾಗೇ ಬರುತ್ತೆ, ಉಬ್ಬಿ ಬರುತ್ತೆ ಪೂರಿ ಏನು. ಇದು ಒಂದು ಸೈಡ್ ಆಯಿಲ್ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ಒಂದಷ್ಟು ಪೂರಿನ ಲಟ್ಸಿ ಇಟ್ಕೊತೀನಿ. ಒಂದೇ ಸರಿ ಎಣ್ಣೆಯಲ್ಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತಂದೇಳ್ಬಿಟ್ಟು ಒಂದಷ್ಟು ಪೂರಿನ ಲಟ್ಸಿ ಇಟ್ಕೊಳ್ಳೋದು. ಈ ಥರ ಹೊಸ್ದು ಇಟ್ಕೊಂಡು ಒಂದು ಸೈಡ್ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಅದು ಹೊಗೆ ಬರೋ ತನಕ ಕಾದರೆ ತುಂಬಾ ಚೆನ್ನಾಗಿರುತ್ತೆ. ಪೂರಿ ಉಬ್ಬಿ ಕೂಡ ಬರುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಚೆನ್ನಾಗಿ ಎಣ್ಣೆ ಕಾಯೋ ತನಕ ಬಿಟ್ಬಿಡಿ. ನಿಮ್ಗೆ ಈ ಥರ ಬೀಟ್ರೋಟ್ ಪೂರಿ ಇಷ್ಟ ಇಲ್ಲ ಅಂತ ಅಂದರೆ ನಾರ್ಮಲಾಗಿ ಬರೀ ಹಿಟ್ಟು ಕಲಿಸ್ಕೊಂಡು ಕೂಡ ಪೂರಿ ಮಾಡ್ಕೊಬೋದು ಇದೇ ಮೆಥಡಲ್ಲಿ. ಬೀಟ್ರೋಟ್ ಹಾಕ್ಕೊಳೋದು ಬೇಡ ಅಷ್ಟೇ. ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಂದೇಳ್ಬಿಟ್ಟು. ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ, ಕ್ರಂಚಿಯಾಗೂ ಇರುತ್ತೆ, ಗರಿ ಗರಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಬೀಟ್ರೋಟ್ ಇಷ್ಟ ಇಲ್ಲ ಅನ್ನೋರು ಕ್ಯಾರೆಟ್ ಹಾಕ್ಕೊಬೋದು, ಇಲ್ಲ ಪಾಲಕ್ ಸೊಪ್ಪು ಹಾಕ್ಕೊಬೋದು. ಪಾಲಕ್ ಸೊಪ್ಪು ಹಾಕ್ಕೊಳ್ಳೋದಾದರೆ ಬೇಯಿಸ್ಬಿಟ್ಟು ರುಬ್ಬಿ ಹಾಕ್ಕೊಳ್ಳೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಕ್ಯಾರೆಟು ತುರಿದ್ಬಿಟ್ಟು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ, ಚೆನ್ನಾಗೇ ಬರುತ್ತೆ ಅದೇನು. ಎಲ್ಲ ಪೂರಿನೂ ಈ ಥರ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಕಾದಾದ ನಂತರನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಬ್ಬೋದಿಲ್ಲ, ಮತ್ತಂದರೆ ಅದು ಚೆನ್ನಾಗೂ ಬರೋದಿಲ್ಲ ಪೂರಿ. ಎಣ್ಣೆ ಎಲ್ಲ ಪೂರಿಲೇ ಇದ್ದಂಗೆ ಅನಿಸುತ್ತೆ. ಅಯ್ಯೋ ಬೇರೆಯವ್ರು ಮಾಡಿದಾಗ ಪೂರಿ ಉಬ್ಬುತ್ತೆ, ನಾವು ಮಾಡಿದಾಗ ಮಾತ್ರ ಪೂರಿ ಉಬ್ಬಲ್ಲ ಯಾಕೆ ಅಂತ ಯೋಚನೆ ಮಾಡ್ತಿರ್ತೀವಿ. ಇದೇ ರೀಸನ್ಗೆ ಅಷ್ಟೇ, ಆಯಿಲ್ ಚೆನ್ನಾಗಿ ಕಾಯಿಸಿದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಚೆನ್ನಾಗೇ ಬರುತ್ತೆ. ವಿಡಿಯೋ ಮಾಡೋದು ಸ್ವಲ್ಪ ತಡ ಆಗ್ತಿದೆ, ವಾರಕ್ಕೆ 1-2-3 ವಿಡಿಯೋ ಹಾಕ್ತೀನಿ ಇನ್ಮೇಲೆ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ, ಆದಷ್ಟು ಶೇರ್ ಮಾಡಿ. ಇಷ್ಟ ಆದರೆ ಪೂರಿ ರೆಡಿ ಆಯಿತು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಪಿಂಕ್ ಕಲರ್ ಇರುತ್ತೆ, ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇಷ್ಟ ಆಯಿತು. ಪೂರಿ ಎಲ್ಲ ರೆಡಿ ಆದಮೇಲೆ ಅದನ್ನು ಸರ್ವ್ ಮಾಡ್ಕೊಳ್ಳೋದು. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪಿಂಕ್ ಕಲರಾಗಿ. ಈರುಳ್ಳಿ ಸಾಗು ಜೊತೆ ಅಂತೂ ಸೂಪರಾಗಿರುತ್ತೆ. ಚಟ್ನಿ ಕೂಡ ಮಾಡ್ಕೊಬೋದು ನೀವು, ಇಲ್ಲಾಂದರೆ ತರಕಾರಿ ಸಾಗು ಆ ಥರ ಕೂಡ ಮಾಡ್ಕೊಬೋದು. ನೋಡಿ ಎಷ್ಟು ಸಾಫ್ಟಾಗಿದೆ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು.